ಗ್ರಾಮಸ್ಥರ ರಕ್ಷಣೆಗೆ ಹೋದ ಪೊಲೀಸರಿಗೆ ಗ್ರಾಮಸ್ಥರೇ ಬಹಿಷ್ಕಾರ ಹಾಕಿರುವಂತಹ ಪ್ರಕರಣ ಕೊಪ್ಪಳದಲ್ಲಿ ನಡೆದಿರುವಂತದ್ದು. ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿಯಲ್ಲಿ ಕಳೆದ ತಿಂಗಳು 28ನೇ ತಾರೀಕು ದಲಿತರು ಮತ್ತು ಸವರ್ಣೀಯರ ಮಧ್ಯೆ ಗಲಾಟೆ ನಡೆದಿತ್ತು. ಈ ವೇಳೆ ಕಿಡಿಗೇಡಿಗಳು 3 ಗುಡಿಸಲುಗಳಿಗೆ ಬೆಂಕಿ ಕೂಡ ಹಚ್ಚಿದ್ರು. ಈ ಹಿನ್ನೆಲೆಯಲ್ಲಿ ರಕ್ಷಣೆಗೆ ಅಂತ ಒಟ್ಟು 100ಕ್ಕೂ ಹೆಚ್ಚು ಪೊಲೀಸರನ್ನ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಇವರಿಗೆ ಕುಡಿಯೋಕೆ ನೀರು, ಚಹಾ ಕೊಡೋಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾರಾದರೂ ಪೊಲೀಸರು ಕುಡಿಯಲು ನೀರು, ಚಹಾ ಕೇಳಿದ್ರೆ ಕೊಡೋದಿಲ್ಲ ಅಂತ ಗ್ರಾಮಸ್ಥರು ಹೇಳುವ ಮೂಲಕ ಪೊಲೀಸರಿಗೆ ಪರೋಕ್ಷವಾಗಿ ಬಹಿಷ್ಕಾರ ಹಾಕ್ತಾ ಇದ್ದಾರೆ. ಇತ್ತ ಪೊಲೀಸರು ಸರಿಯಾದ ಊಟ, ನೀರಿಲ್ಲದೆ ಪರದಾಡುವಂತಾಗಿದೆ. ಈ ಬಗ್ಗೆ ಎಸ್ಪಿ ಡಾಕ್ಟರ್ ಪವಾರ್ರನ್ನ ಕೇಳಿದ್ರೆ ಹಾಗೆಲ್ಲ ಏನೂ ಇಲ್ಲ, ನಾವು ಪೊಲೀಸರಿಗೆ ಊಟ, ನೀರು ಒದಗಿಸ್ತಾ ಇದ್ದೀವಿ ಅಂತಿದ್ದಾರೆ. ಇನ್ನು ಘಟನೆಯನ್ನ ಖಂಡಿಸಿ ಮಾದಿಗ ದಂಡೋರ ಸಮಿತಿ ಸೆಪ್ಟೆಂಬರ್ 8ರಂದು ಕೊಪ್ಪಳ ಜಿಲ್ಲಾ ಬಂದ್ಗೆ ಕರೆ ಕೊಟ್ಟಿದೆ. ಇದರಲ್ಲಿ ರಾಜಕೀಯ ಕುತಂತ್ರದಿಂದ ನಡೆದಿರುವಂತಹ ಘಟನೆ ಅನ್ನೋದು ಎದ್ದು ಕಾಣ್ತಾ ಇದೆ. ಪೊಲೀಸರು ಕೂಡ ಇದರಲ್ಲಿ ರಾಜಕೀಯ ಕುತಂತ್ರದಿಂದ ನಡೆದಿರುವಂತಹ ಘಟನೆ ಅನ್ನೋದು ಎದ್ದು ಕಾಣ್ತಾ ಇದೆ.